ಇಷ್ಟು ದಿನ ಬಿಜೆಪಿಯಲ್ಲಿ ಒಳಗೊಳಗೆ ಬಿಸ್ಕುಡ್ತಾ ಇದ್ದ ಭಿನ್ನಮತ ಇವತ್ತು ಸ್ಫೋಟಗೊಂಡಿದೆ. ರಾಜಾಹುಲಿ ಅಂಡ್ ಫ್ಯಾಮಿಲಿ ಮೇಲೆ ಸೆಟೆದು ನಿಂತಿರೋ ಯತ್ನಾಳ್ ಟೀಮ್ ಬೀದರ್ನಲ್ಲಿ ರಣಕಹಳೆ ಮೊಳಗಿಸಿದೆ. ವಕ್ಫ್ ಹೆಸರು ಮಹಾ ಸಂಗ್ರಾಮಕ್ಕೆ ಮುನ್ನುಡಿ ಇಟ್ಟಿದ್ದಾರೆ. ವಕ್ಫ್ ಹೆಸರಲ್ಲಿ ಬಿಜೆಪಿ ಭಿನ್ನಮತ ಸ್ಫೋಟ. ಒಡೆದ ಮನೆಯಾದ ಬಿಜೆಪಿ, ಅಖಾಡಕ್ಕಿಳಿದ ಯತ್ನಾಳ್ ಬಣ. ರಾಜ್ಯ ಬಿಜೆಪಿ ಒಡೆದ ಮನೆಯಾಗಿದೆ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಿದೆ. ಒಗ್ಗಟ್ಟಿನ ಹೋರಾಟ ಇಲ್ಲ, ಚುನಾವಣೆ ಗೆಲ್ಲೋದಕ್ಕೆ ಆಗ್ತಿಲ್ಲ, ಮೈತ್ರಿ ಮಾಡ್ಕೊಂಡ್ರು ಮ್ಯಾಜಿಕ್ ಮಾಡೋದಕ್ಕಾಗ್ತಿಲ್ಲ. ಇದೆಲ್ಲದರ ಮಧ್ಯೆ ಈಗ ಯತ್ನಾಳ್ ಅಂಡ್ ಟೀಮ್ ಅಖಾಡಕ್ಕೆ ಇಳಿದಿದೆ. ಇಷ್ಟು ದಿನ ತೆರೆಮರೆಯಲ್ಲಿ ಬುಸುಗುಡುತ್ತಿದ್ದವರು ಈಗ ಅಸಮಾಧಾನಿತರ ಸಂಘ ಕಟ್ಟಿಕೊಂಡು ಸ್ವಪಕ್ಷದ ವಿರುದ್ಧವೇ ಸೆಟೆದು ನಿಂತಿದ್ದಾರೆ. ವಕ್ಫ್ ಹೆಸರಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೂ ರಣಕಹಳೆ ಮೊಳಗಿಸುವುದಕ್ಕೆ ನಿಂತಿದ್ದಾರೆ. ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ಅಂದ್ರೆ ಯತ್ನಾಳ್ ಕೆರಳಿ ಕೆಂಡವಾಗ್ತಾರೆ. ರಾಜಾಹುಲಿ ಕುಟುಂಬವನ್ನೇ ನನ್ನ ಪರಮ ವೈರಿ ಅಂದುಕೊಂಡು ಓಡಾಡ್ತಿದ್ದಾರೆ. ಹೀಗಾಗಿಯೇ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಸಿಡಿದೆದ್ದಿರೋ ಯತ್ನಾಳ್ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ, ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಜೊತೆಗೂಡಿ ವಕ್ಫ್ ಹೋರಾಟಕ್ಕಿಳಿದಿದ್ದಾರೆ. ಬೀದರ್ನ ಝರಣಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ವಕ್ಫ್ ಹಟಾವೋ ದೇಶ್ ಬಚಾವೋ ಅನ್ನೋ ಮುನ್ನುಡಿ ಬರೆದ್ರು. ಕಾರ್ಯಕ್ರಮದ ಬ್ಯಾನರ್ ಹಾಗೂ ಫ್ಲೆಕ್ಸ್ಗಳಲ್ಲಿ ಮೋದಿ, ನಡ್ಡಾ, ಅಮಿತ್ ಶಾ ಫೋಟೋ ಬಿಟ್ರೆ ರಾಜ್ಯದ ಯಾವೊಬ್ಬ ನಾಯಕರ ಫೋಟೋವೂ ಇರ್ಲಿಲ್ಲ. ಯಡಿಯೂರಪ್ಪಗೂ ಜಾಗ ಇರ್ಲಿಲ್ಲ, ರಾಜ್ಯಾಧ್ಯಕ್ಷರ ಫೋಟೋವೂ ಕಾಣ್ತಿಲ್ಲ. ಅದಕ್ಕೆ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ಆ ಹೋರಾಟದ ಪ್ರತಿಫಲದಿಂದ ಕೇಂದ್ರ ಮಂತ್ರಿಯವರೊಬ್ರು ಬಂದು ಧರಣಿ ಕೊಟ್ಟರು. ಏನು ಲೋಕಸಭೆಯಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಲ್ ತಗೊಂಡು ಬಂದಿದ್ದಾರೆ. ಇವತ್ತು ಚರ್ಚೆ ಪ್ರಾರಂಭ ಆಗ್ತದೆ, ಅಧಿವೇಶನ ಪ್ರಾರಂಭ ಆಗಿದೆ. ಬೋರ್ಡ್ ಕಾನೂನನ್ನ ನಾವು ಸರ್ಕಾರ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಏನು ತಗೊಂಡಿದ್ದಾರೆ ಇದನ್ನ ಇನ್ನು ಬಿಜೆಪಿಯ ಪ್ರಮುಖ ನಾಯಕರನ್ನ ಕಡೆಗಣಿಸಿದ್ದಕ್ಕೆ ಸ್ಥಳೀಯ ಬಿಜೆಪಿ ಮುಖಂಡರು ಆಕ್ರೋಶ ಹೊರಹಾಕಿದ್ರು. ಯತ್ನಾಳ್ ವಿರುದ್ಧ ಧಿಕ್ಕಾರದ ಘೋಷಣೆ ಮೊಳಗಿಸಿದ್ರು. ಯಾರೊಬ್ರು ಬಸವಗೌಡ ಪಾಟೀಲ್ ಯತ್ನಾಳ್ ಅಂತೇಳಿ ನಮ್ಮ ಮಂಡಲ ಮಾಹಿತಿ ಇಲ್ಲ, ಜಿಲ್ಲೆಗೆ ಮಾಹಿತಿ ಇಲ್ಲ, ನಮ್ಮ ಕ್ಷೇತ್ರ ನಾಯಕ ಮಾಹಿತಿ ಇಲ್ಲ, ಯಾವುದೇ ಮಾಹಿತಿ ಇಲ್ಲದೆ ನಮ್ಮ ಕ್ಷೇತ್ರದ ಬಂದ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರಾ. ವಿಷಯ ಒಳ್ಳೆದಿದೆ, ಅದು ನೀವು ಬಂದಿದ್ದ ತರಿಕಾರ ರಾಂಗ್ ಇದೆ. ಭಾರತೀಯ ಜನತಾ ಪಕ್ಷ ಒಂದು ಶಿಷ್ಟ ಪಕ್ಷ, ಇಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆದ್ರೆ ಯಾರು ತಡೆಯಕ್ಕಾಗಲ್ಲ. ರೆಬಲ್ ಟೀಮ್ ವಕ್ಫ್ ಹೋರಾಟದ ಅಖಾಡಕ್ಕೆ ಧುಮುಕ್ತಿದ್ದಂತೆ ವಿಜಯೇಂದ್ರ ಫುಲ್ ಆಕ್ಟಿವ್ ಆಗಿದ್ದಾರೆ. ವಕ್ಫ್ ವಿರುದ್ಧ ಡಿಸೆಂಬರ್ 4ರಿಂದ 3 ದಿನ 3 ತಂಡಗಳಾಗಿ ಪ್ರವಾಸ ಮಾಡಲಿದ್ದಾರೆ. ನಂತರ ಅಧಿವೇಶನದಲ್ಲಿ ಉಗ್ರ ಹೋರಾಟ ಮಾಡುವುದಕ್ಕೆ ಬಿಜೆಪಿ ಭರ್ಜರಿ ಪ್ಲಾನ್ ಮಾಡಿದೆ. ಅಲ್ಲದೆ ಹೈಕಮಾಂಡ್ಗೂ ಯತ್ನಾಳ್ ಬಗ್ಗೆ ದೂರು ನೀಡೋಕೆ ತಯಾರಿ ನಡೆಸಿದ್ದಾರೆ. ಇಲ್ಲ, ಖಂಡಿತ ಇವತ್ತು ನಾಳೆ ನಮ್ದು ಅವಲೋಕನ ಸಭೆ ಆದ ನಂತರ ಕೇಂದ್ರ ನಾಯಕರು ಡಿಸೆಂಬರ್ 1ನೇ ವಾರದಲ್ಲಿ ಕರ್ನಾಟಕಕ್ಕೆ ಭೇಟಿ ಕೊಡ್ತಾರೆ ಅಂತ ಗೊತ್ತಾಗಿದೆ. ಖಂಡಿತ ನಮ್ಮೊಳಗಿರುವಂಥ ಅಭಿಪ್ರಾಯ ಭೇದಗಳನ್ನು ನಾವು ಸರಿ ಮಾಡಿಕೊಳ್ತೇವೆ. ಕೈ ಕಮಲ ಮಧ್ಯೆ ವಕ್ಫ್ ಕೆಸರೆರಚಾಟ. ಇನ್ನು ವಕ್ಫ್ ಹೆಸರಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ದೊಡ್ಡ ಕಾಳಗವೇ ನಡೆಯುತ್ತಿದೆ. ಬಿಜೆಪಿ ಅವಧಿಯಲ್ಲಿ 1735 ನೋಟಿಸ್ ಕೊಟ್ಟಿದ್ದಾರೆ. ಅದೇ ನಮ್ಮ ಸರ್ಕಾರದಲ್ಲಿ 1201 ನೋಟಿಸ್ ಕೊಟ್ಟಿದ್ದೇವಷ್ಟೇ ಅಂತ ಡಿಕೆ ಟಾಂಗ್ ಕೊಟ್ರು. ಇದಕ್ಕೆ ರಿಯಾಕ್ಟ್ ಮಾಡಿದ ಆರ್ ಅಶೋಕ್, ನಮ್ಮ ಕಾಲದಲ್ಲಿ ತಪ್ಪು ನಡೆದಿದ್ರೆ ಕ್ರಮ ಆಗ್ಲಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಈಗ ನಾನು ಕೋಡಂಬಳ್ಳಿ ಎಲೆಕ್ಷನ್ ನಮ್ಮ ಚನ್ನಪಟ್ಟಣ ಎಲೆಕ್ಷನ್ ಟೈಮ್ ನೋಡಿದೆ. 4 ಜನ ಹುಡುಗರುಗಳು ಎಲ್ಲ ಬ್ಯಾಗ್ ಹಾಕೊಂಡು ಪಾಣಿ ಎತ್ಕೊಂಡು ಹೋಗ್ತಾ ಇದ್ರು. ನನ್ನ ಕಡೆ ಕ್ಷೇತ್ರ ಅದು. ನಾನು ಕರೆಸ್ದೆ, ಆ ಪಾಣಿಗಳು ನೋಡಿದೆ. 2020ರಲ್ಲಿ ಪಾಣಿಗಳು ತಿದ್ದುಪಡಿ ಆಗಿದೆ. ಈಗ ಬಂದು ಅದನ್ನ ಮನೆಗೆ ಹೋಗಿ ತೋರಿಸ್ತಾವ್ರೆ. ಕೊನೆಗೆ ಹಿಡ್ಕೊ ಕರ್ಸ ಅಂತ ಅಂದೆ, ಓಡೋಗ್ಬಿಟ್ರು ಅವರು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಇವಾಗ ಯಾರು ನೋಟಿಸ್ ಕೊಟ್ಟವರೋ ಅಧಿಕಾರಿನೂ ಜೈಲ್ಗೆ ಹಾಕಿ, ಅವಾಗ ಯಾರು ಕೊಟ್ಟು ಬಿಜೆಪಿ ಅವಧಿಯಲ್ಲಿ ಕೊಟ್ಟಿದ್ರೆ ಅವ್ರನ್ನೂ ಜೈಲ್ಗೆ ಹಾಕಿ, ನಮ್ದೇನು ತಕರಾರು. ಒಟ್ನಲ್ಲಿ ವಕ್ಫ್ ಹೋರಾಟದ ಹೆಸರಲ್ಲಿ ಬಿಜೆಪಿಯಲ್ಲಿ ಭಿನ್ನರಾಗ ಶುರುವಾಗಿದ್ದು ಹೈಕಮಾಂಡ್ ಎಂಟ್ರಿ ಕೊಡುತ್ತಾ ಕಾದು ನೋಡಬೇಕು. ಅರುಣ್ ಕುಮಾರ್ ಜೊತೆ ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.